ಹಾಯ್ ಹಲೋ ನಮಸ್ಕಾರ. ಕರಾವಳಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಮ್ಮ ಕುಂದಾಪುರ ಬದಿಯ ಬಂಗಡೆ ಮೀನು ಸಾರನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅರ್ಧ ಕೆಜಿ ಆಗುವಷ್ಟು ಬಂಗಡೆ ಮೀನನ್ನ ತೊಗೊಂಡಿದ್ದೀನಿ. ಆ ಬಂಗಡೆ ಮೀನನ್ನು 3 ಭಾಗವನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ 3 ಭಾಗವನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಮೀನಿಗೆ ನಾನು 2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಸೈಡಿಗೆ ಇಟ್ಕೋಬೇಕು. ಈಗ ನಾನು ಹುರಿದ ಮಸಾಲೆಗಳನ್ನು ತೋರಿಸ್ತೀನಿ ನಿಮಗೆ. ಮಸಾಲೆಗೆ ಏನೇನು ಬೇಕಂತ. ಮೊದಲಿಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಸ್ವಲ್ಪ ನೀರುಳ್ಳಿ, ಹಾಗೆ ಸ್ವಲ್ಪ ಅರಿಶಿಣ, ಹಾಗೆ ಓಂ ಕಾಳು ಅಥವಾ ಅಜ್ವಾನ ಕಾಳು ಅಂತೀರಾ. ಹಾಗೆ ರುಬ್ಬಿದ ಆದ ನಂತರ ಮಸಾಲೆಗೆ ಹಾಕೋಕ್ಕೆ ಅರ್ಧ ಟೊಮೆಟೊ, ಹಾಗೆ ಹಸಿಮೆಣಸು, ನೀರುಳ್ಳಿ, ಹಾಗೆ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಜೀರಿಗೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಹಾಗೆ ನಾನು ಇವಾಗ ತೋರಿಸಿರುವ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿದ್ದೀನಿ. ಹಾಗೆ ಒಂದು 10 ಒಣಮೆಣಸು ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಅದಕ್ಕೆ ಸ್ವಲ್ಪ ಈಗ ನೆನೆಸಿಟ್ಕೊಂಡ ಹುಣಸೆಹಣ್ಣಿನ ರಸನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನುಣ್ಣಗೆ ರುಬ್ಬಿದ್ರೆ ಮಾತ್ರ ಈ ಮೀನು ಸಾರು ಚೆನ್ನಾಗಾಗುತ್ತೆ. ನೀವು ಎಷ್ಟು ನುಣ್ಣಗೆ ರುಬ್ತೀರಿ ನೋಡಿ ಅಷ್ಟು ಚೆನ್ನಾಗಾಗುತ್ತೆ. ಈ ಹದದಲ್ಲಿರಬೇಕು. ಇವಾಗ ಈ ಮಸಾಲೆಗಳನ್ನು ಒಂದು ಕಡಾಯಿ ಒಳಗೆ ಹಾಕ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನಾವು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು. ಅಂದರೆ ಮೊದಲಿಗೆ ತೆಳ್ಳಗೆ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಆಗುತ್ತೆ. ಬಟ್ ತೆಳ್ಳಗೆ ಅಂತೇಳಿ ಫುಲ್ ತೆಳ್ಳಗೆ ಮಾಡ್ಕೋಬಾರ್ದು. ನಿಮಗೆ ಎಷ್ಟು ನೋಡಿ ಒಂದು ಸ್ವಲ್ಪ ಗೊತ್ತಾಗುತ್ತೆ. ನೀವು ಸಾರಿಗೆ ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಗೊತ್ತಾಗುತ್ತೆ. ಅಷ್ಟು ಮಾಡ್ಕೋಬೇಕು. ಇವಾಗ ನಾನು 3 ಹಸಿಮೆಣಸನ್ನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ನೀರುಳ್ಳಿ, ಅಂದರೆ ಚಿಕ್ಕದಾದ ನೀರುಳ್ಳಿನ ಹಾಕೋಬೇಕು. ಆಮೇಲೆ ಸ್ವಲ್ಪ ಒಂದು ಚಿಕ್ಕದಾದ ಅರ್ಧ ನೀರುಳ್ಳಿ, ಜಾಸ್ತಿ ದೊಡ್ಡದಾಗಿ ಇರಬಾರ್ದು, ಯಾಕಂದರೆ ಅದು ಸ್ವೀಟ್ ಆಗಿಬಿಡ್ತದೆ ಜಾಸ್ತಿ ನೀರುಳ್ಳಿ ಹಾಕಿದರೆ. ಸೊ ಅದಕ್ಕೋಸ್ಕರ ಚಿಕ್ಕದಾದ ಅರ್ಧ ಹಾಕಬೇಕು. ಆಮೇಲೆ ಅರ್ಧ ಟೊಮೆಟೊ ಹಣ್ಣನ್ನು ಹಾಕಬೇಕು. ಟೊಮೆಟೊ ಹಣ್ಣು ಹಾಕಿ ಆದಮೇಲೆ ನೀವು ಚೆನ್ನಾಗಿ ಒಂದು 10 ನಿಮಿಷ ಕುದಿಬೇಕು. ಯಾಕಂದರೆ ಇವಾಗ ಹಾಕಿದರೆ ಆ ಫಿಶನ್ನು ಅದು ಒಡೆದ್ಬಿಡತ್ತೆ, ಅಂದರೆ ಹುಸಿಯಾಗಿಬಿಡತ್ತೆ. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಇದು ಫುಲ್ ಕುದ್ದಾದ ಮೇಲೆ ಒಂದು 10 ನಿಮಿಷ ಕುದ್ದಾದ ಮೇಲೆ ನಾವು ಆವಾಗ ತೆಗೆದಿಟ್ಕೊಂಡಿರುವಂಥ ಫಿಶ್ಗಳನ್ನು ಇದರೊಳಗೆ ಹಾಕಬೇಕು. ಅಂದರೆ ಎಲ್ಲವನ್ನು ಹಾಕಬೇಕು. ಅಂದರೆ ಇವಾಗ ನಾವು ಉಪ್ಪು ಏನೂ ಹಾಕೋದು ಬೇಡ, ಯಾಕಂದರೆ ಅವಾಗ ಹಾಕಿರೋ ಉಪ್ಪೇ ಸಾಕಾಗತ್ತೆ. ಮತ್ತು ಇವಾಗ ಹಾಕಿದರೆ ಜಾಸ್ತಿ ಕಹಿ ಆಗಿಬಿಡುತ್ತೆ. ನಾವು ಅಂದರೆ ನೋಡಿಕೊಂಡು ನಮ್ಮ ಹದಕ್ಕೆ ತಕ್ಕಂತೆ ಹಾಕಿದರೆ ಸಾಕು. ಈ ಫಿಶ್ ಹಾಕಿ ಮತ್ತು ನಾವು 5 ನಿಮಿಷ ಕುದಿಸ್ಕೋಬೇಕು. ಮತ್ತು ಜಾಸ್ತಿ ಕುದಿಸೋದು ಬೇಡ, ಯಾಕಂದರೆ ಜಾಸ್ತಿ ಕುದ್ದಷ್ಟು ಅದು ಹುಸಿ ಆಗಿಬಿಡತ್ತೆ. ಆಮೇಲೆ ನಾವು ಸ್ಪೂನ್ ಹಾಕಿ ಜಾಸ್ತಿ ಅಲಾಡಿಸ್ಬಾರ್ದು, ಯಾಕಂದರೆ ಅದು ಸ್ಪೂನ್ ಹಾಕೋದ್ರಿಂದ ಮತ್ತೆ ಹುಸಿ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ಪೂನನ್ನು ನಿಧಾನವಾಗಿ ಸೈಡಿಂದ, ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ಅದೇ ಥರ ಸೈಡಿಂದ ಸ್ವಲ್ಪ ಈ ಥರ ಇದು ಮಾಡಿದರೆ ಸಾಕಾಗುತ್ತೆ. ಅದು ನೀವು ಜಾಸ್ತಿ ಹಿಂಗೆ ಇದು ಮಾಡ್ತಾ ಹೋದರೆ ಅದು ಫುಲ್ ಅಂದರೆ ಮುಳ್ಳು ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ಆಮೇಲೆ ಅದು ಮೀನು ಸಾರು ಚೆನ್ನಾಗಿರಲ್ಲ. ಇವಾಗ ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಒಂದ್ಸಲ ಲಾಸ್ಟಲ್ಲಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮತ್ತೆ ನಾವು 1-2 ನಿಮಿಷ ಕುದಿಸ್ಬೇಕು. ಇವಾಗ ನಾವು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕುದಿಸೋಣ, ಯಾಕಂದರೆ ಅದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿದರೆ ಸ್ವಲ್ಪ ಚೆನ್ನಾಗಿ ಕುದಿ ಬರುತ್ತೆ. 1 ನಿಮಿಷ ಆಗೋಷ್ಟು ಕುದಿಸೋಣ. ಇವಾಗ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಆಗೋಷ್ಟು ಕುದೀಲಿ. ಹಾಗೆ 2 ನಿಮಿಷ ಕುದ್ದಾದ್ಮೇಲೆ ಮೀನು ಸಾರು ರೆಡಿ ಆಗಿಬಿಡುತ್ತೆ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ನನ್ನ ಲಾಸ್ಟ್ ವೀಡಿಯೋನ ತುಂಬ ಜನ ನೋಡಿದ್ದೀರಾ, ಹಾಗೆ ಸ್ವಲ್ಪ ಜನ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಚೆನ್ನಾಗಿರೋ ವೀಡಿಯೋನ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.